ಹಾಯ್ ಎವ್ರಿವನ್. ಸೊ ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಪಾಲಕ್ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ನೀರನ್ನ ಕಾಯೋದಕ್ಕೆ ಇಟ್ಕೊಂಡು ಕಾದ್ಮೇಲೆ ಅದಕ್ಕೆ ನಾನು ಇವಾಗ ತೊಳೆದಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕಂಪ್ಲೀಟಾಗಿ ಬೇಯಬೇಕು. ನೀರಲ್ಲಿ ಸ್ವಲ್ಪ ಬೇಯ್ದ ಮೇಲೆ ಅದನ್ನು ನಾವು ತೆಗೆದು ರುಬ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ಅದನ್ನು ಬಿಸಿನೀರಲ್ಲೇ ನಾವು ಬೇಯೋದಕ್ಕೆ ಬಿಡಬೇಕು. 5 ಮಿನಿಟ್ಸ್ ಬಿಟ್ಟರೆ ಕೂಡ ಸಾಕು, ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ. ಸೊ ಇದು ಬೇಯೋವರೆಗೂ ನಾನು ಅಷ್ಟರಲ್ಲೇ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ನೋಡ್ಬೋದು ತುಂಬ ಬೆಂದಿದೆ ಆಲ್ರೆಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಅದನ್ನು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದನ್ನು ಇವಾಗ ರುಬ್ಕೋಬೇಕು. ಕಂಪ್ಲೀಟ್ ಪೇಸ್ಟ್ ಆಗಬೇಕು. ಆ್ಯಂಡ್ ಇದಕ್ಕೆ ಯಾವುದೇ ಥರ ವಾಟರ್ ಏನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ, ಬಿಕಾಸ್ ಒರಿಜಿನಲ್ ಕಲರ್ ಏನಿದೆ ಗ್ರೀನ್ ಕಲರ್ ಅದು ಬರೋದಿಲ್ಲ ಇಫ್ ನೀವೇನಾದರೂ ವಾಟರ್ನ ಆ್ಯಡ್ ಮಾಡಿದ್ರೆ. ಸೊ ಪೇಸ್ಟ್ ಆಗಿದೆ, ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಸೊ ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಅರಿಶಿನ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಅದಾದಮೇಲೆ ನಾನು ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಕೂಡ ಆ್ಯಡ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಸ್ವಲ್ಪ ವೀಡಿಯೋ ಹಾಗೆ ಹೀಗೆ ಹೋಯಿತು. ವೈ ಬಿಕಾಸ್ ನಾನು ಕೂಡ ತುಂಬ ಭಯ ಬೀಳ್ತೀನಿ ಗ್ಯಾಸ್ ಸ್ಟವ್ಗೆ. ಸೊ ಈರುಳ್ಳಿ ಹಾಕಿದ ತಕ್ಷಣ ಓಡೋಗ್ಬಿಟ್ಟೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಆ ಪಾಲಕ್ ಸೊಪ್ಪು ಏನು ರುಬ್ಕೊಂಡಿದ್ವಲ್ಲ ಆ ಪೇಸ್ಟನ್ನ ಕೂಡ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಇವಾಗ ಉಪ್ಪು, ಖಾರ, ಹಿಂಗ್ ಪೌಡರ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು. ಸೊ ಅದು ಸ್ಮೆಲ್ ಏನಿರುತ್ತೆ, ಅದು ಸೊಪ್ಪುದಾಗಿರ್ಬೋದು, ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟದು ಸ್ಮೆಲ್ ಏನಿರುತ್ತೆ ಅದು ಹೋಗೋವರೆಗೂ ಒಂದು ಸ್ವಲ್ಪ ವಾಟರ್ನ ಕೂಡ ನಾನು ಆ್ಯಡ್ ಮಾಡಿಕೊಂಡು ಆ ಮಿಕ್ಸಿ ಜಾರ್ ಏನು ರುಬ್ಕೊಂಡಿದ್ವಿ ಅದರಲ್ಲೇ ವಾಟರ್ ಹಾಕಿ ಅದನ್ನೆಲ್ಲ ನೀರನ್ನ ಈ ಪಾತ್ರೆಗೆ ಹಾಕಿ ಇವಾಗ ಸ್ವಲ್ಪ ಕುಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ನಾನು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊತೀನಿ. ಇಟ್ ಟೇಸ್ಟ್ ಡಿಫ್ರೆಂಟ್ ಯಾವಾಗ ನೀವು ಸಕ್ಕರೆ ಹಾಕ್ತೀರಾ. ಆ್ಯಂಡ್ ದಿಸ್ ಇಸ್ ದ ಪನ್ನೀರ್ ವೇರ್ ನಾನು ಮನೇಲೇ ಮಾಡಿರೋಂಥ ಪನ್ನೀರು. ಹಾಲು ತೊಗೊಂಡು ಅದಕ್ಕೆ ನಿಂಬೆಹಣ್ಣು ಹಿಂಡು ನೆಕ್ಸ್ಟ್ ಅದನ್ನು ಲೈಕ್ ಒಡೆಯೋ ಥರ ಆಗಿ ಬಟ್ಟೆಯಲ್ಲಿ ಕಟ್ಟಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಅದನ್ನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಹೋಮ್ ಮೇಡ್ ಪನ್ನೀರ್ ಇದು. ಅದನ್ನು ಇವಾಗ ಬಾಯ್ಲ್ ಆಗ್ತಾ ಇದೆ. ಸೊ ಸ್ವಲ್ಪ ಬಾಯ್ಲ್ ಆದ ತಕ್ಷಣ ನಾನು ಪನ್ನೀರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು 2-3 ಮಿನಿಟ್ಸ್ ಅದನ್ನ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಸೊ ಆ ಪನ್ನೀರ್ ಒಳಗಡೆ ಅದೆಲ್ಲ ಹೀರ್ಕೋಬೇಕು. ಸೊ ಇಲ್ಲಿ ನಾನು ರೆಡಿಮೇಡ್ ಪರೋಟ ಪ್ಯಾಕೆಟ್ನ ತೊಗೊಂಡು ಬಂದಿದ್ದೆ. ಸೊ ನೋಡ್ಬೋದು ತುಂಬ ಚೆನ್ನಾಗಿದೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಯೂಶ್ವಲಿ ನಮ್ಮ ಮನೇಲಿ ಬಿಡೋದಿಲ್ಲ ಪರೋಟ ತಿನ್ನೋದಕ್ಕೆ, ಮೈದಾ ಇಟ್ಸ್ ನಾಟ್ ಗುಡ್ ಫಾರ್ ದ ಹೆಲ್ತ್ ಅಂತ. ಸೊ ಬಟ್ ಸ್ಟಿಲ್ ಅವತ್ತೊಂದು ದಿನ ಅಲ್ವಾ, ಏನಾಗಲ್ಲ ಅಂತ ಮಮ್ಮಿಗೆ ರಿಕ್ವೆಸ್ಟ್ ಮಾಡಿ ತೊಗೊಂಡು ಬಂದಿದ್ದು. ಸೊ ಇವಾಗ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿತಾ ಇದ್ದೀನಿ. ಈಗ ಒಂದೊಂದೇ ಪರೋಟಾನ ಬೇಯಿಸ್ಕೊಳ್ಳೋಣ. ಆಲ್ರೆಡಿ ಪನ್ನೀರ್ ರೆಡಿಯಾಗಿದೆ, ಎತ್ತಿಟ್ಟಿದ್ದೀನಿ. ಇವಾಗ ಪರೋಟಾನ ಕೂಡ ಒಂದು ಸ್ವಲ್ಪ ಬೇಯಿಸ್ಕೊಂಡು, ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತಲೇ ಹಠ ಮಾಡಿ ನಾನು ತೊಗೊಂಡು ಬಂದೆ ಪ್ಯಾಕೆಟ್ನ. 2 ಸೈಡ್ಸ್ ಕೂಡ ತುಂಬ ಚೆನ್ನಾಗಿ ಬೇಯಬೇಕದು, ಬಿಕಾಸ್ ಮೈದಾ ಸ್ವಲ್ಪ ಡೇಂಜರಸ್, ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಹಾಗಾಗಿ ತುಂಬ ಚೆನ್ನಾಗಿ ಆಯಿಲ್ನ ಅಪ್ಲೈ ಮಾಡಿ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಆ್ಯಂಡ್ ಟು ಬಿ ವೆರಿ ಫ್ರ್ಯಾಂಕ್, ನನಗೆ ಬೇಯಿಸೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ. ನಾನು ಹೈ ಫ್ಲೇಮ್ ಇಟ್ಟಿದ್ದೀನಿ ಸೊ ದ್ಯಾಟ್ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗುತ್ತೆ, ಎಲ್ಲ ಕಡೆ ಬೇಗ ಚೆನ್ನಾಗಿ ಬೇಯುತ್ತೆ ಅಂತ. ಈವನ್ ಚಪಾತಿ ಎಲ್ಲ ಮಾಡುವಾಗ ನಾನು ಲಟ್ಟಿಸ್ಕೊಡೋದು, ಅಮ್ಮ ಬೇಯಿಸೋದು, ಆ ಥರ ಮಾಡೋದು. ನನಗೆ ಅಷ್ಟು ಪರ್ಫೆಕ್ಟ್, ಐ ಆಮ್ ರಿಯಲಿ ನಾಟ್ ಅಟ್ ಆಲ್ ಗುಡ್ ಇನ್ ಅ ಕುಕ್. ಬಟ್ ಸ್ಟಿಲ್ ನನ್ನ ಸ್ನ್ಯಾಕ್ಸ್ ಈ ಥರದ್ರಲ್ಲಿ ನಾನು ತುಂಬ ಚೆನ್ನಾಗಿದ್ದೀನಿ. ಚಾಟ್ಸ್ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಅನ್ನ ಸಾಂಬಾರು, ಈ ಪಲ್ಯ ಇದೆಲ್ಲ ನನಗೆ ಅಷ್ಟಾಗಿ ಇಲ್ಲ. ಬಟ್ ಸ್ಟಿಲ್ ಚಾಟ್ಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅಥವಾ ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡಬೇಕಂದ್ರೆ ನಂಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗಾಗಿ ನಾನು ಲೈಕ್ ವೀಕ್ಲಿ ಒನ್ಸ್ ಸಂಡೇ ಆ ಥರ ಮಾತ್ರ ನಾನು ಕಿಚನಿಗೆ ಎಂಟ್ರಿ ಕೊಡೋದು. ಮಿಕ್ಕಿ ಟೈಮೆಲ್ಲ ಅಮ್ಮನೇ ಮಾಡ್ತಾರೆ. ಬಟ್ ಒನ್ ಫನಿ ಥಿಂಗ್,
ನಾನು ಅಡುಗೆ ಮಾಡಿದ್ರೆ ಡಬಲ್ ಕೆಲಸ ಅಮ್ಮಗೆ, ಬಿಕಾಸ್ ಎಲ್ಲ ಪಾತ್ರೆ ಹಾಗೆ ಬಿಟ್ಟಿರ್ತೀವಿ ಅಂತ ನಮ್ಮಮ್ಮ ಶಿ ಲಿಟ್ರಲಿ ಮೇಕ್ ಶ್ಯೂರ್ ದ್ಯಾಟ್ ನನಗೆ ಅಡುಗೆ ಮನೆ ಕಾಲಿಡೋಕ್ಕೆ ಬಿಡಲ್ಲ. ದ ಓನ್ಲಿ ಥಿಂಗ್ ಇಸ್ ನೀನು ಒಂದು ಅಡುಗೆ ಮಾಡೋದ್ರಿಂದ ನನಗೆ 10 ಪಾತ್ರೆ ತೊಳೆಯೋ ಥರ ಮಾಡಿಬಿಟ್ಟು ಹೋಗ್ತೀಯ ನೀನು, ಅದಕ್ಕೋಸ್ಕರ ಅಂತ. ಸೊ ನಮ್ಮಮ್ಮ ಆ ಥರ ಲೈಕ್ ಎಲ್ಲ ಹೆಂಗೆ ಬೇಕು ಹಂಗೆ ಇಟ್ಟು ಬಂದುಬಿಡ್ತೀಯ ಹಾಗೆ ಹೀಗೆ ಅಂತ. ಸೊ ಬ್ರೌನ್ ಕಲರ್ ಆಗ್ತಾಯಿದೆ. ಫೈನಲಿ ರೆಡಿ ಟು ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಈವನ್ ಪಾಲಕ್ ಪನ್ನೀರ್ ಸಖತ್ತಾಗಿದೆ. ಅಷ್ಟು ಸ್ವೀಟ್ ನನಗೇನು ಫೀಲ್ ಆಗಲೇ ಇಲ್ಲ. ಇನ್ಫ್ಯಾಕ್ಟ್ ಸ್ವಲ್ಪ ಖಾರನೇ ಅನಿಸ್ತು ನನಗೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ.